Very good morning to you all. So students, we were discussing third problem. Yes, I hope you are ready with your books and pen, isn't it? ನಿನ್ನೆ ನಾವ್ ಏನೇನ್ ಮಾಡಿದ್ವಿ ಈ ಥರ್ಡ್ ಪ್ರಾಬ್ಲಮ್ ನಾಗ ಅಂತಂದ್ರೆ we have already seen how to prepare the opening statement of affairs, isn't it? So opening statement of affairs prepare ಮಾಡಿದ್ವಿ in order to find out the opening capital, and next we have prepared the cash book. ಸೊ ಕ್ಯಾಶ್ ಬುಕ್ ಪ್ರಿಪೇರ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಅಂತ ನಿಮಗೆ ಅನಿಸ್ತಿರ್ಬಹುದು. ಎಸ್, ಅವಶ್ಯಕತೆ ಇರ್ಲಿಲ್ಲ. ಬಟ್ ನಾನು ನಿಮಗೆ ಎದಕ್ ಬೇಕಂತೆ ಪ್ರಿಪೇರ್ ಮಾಡಂತ ಹೇಳಿದೆ ಅಂದ್ರೆ, ಬಿಕಾಸ್ ವಿ ಹ್ಯಾವ್ ಟು ಸಿ ಸಮ್ ಟೈಮ್ಸ್ ಬೈ ಲುಕಿಂಗ್ ಅಟ್ ದ ಅಡ್ಜಸ್ಟ್ಮೆಂಟ್ ವಿ ಮೇ ಫೈಂಡ್ ದಟ್ ದ ಡಿಫರೆನ್ಸ್ ಅರೈಸಸ್. ಯೂಶುವಲಿ ಕ್ಯಾಶ್ ಬುಕ್ ಇನ್ಫಾರ್ಮೇಶನ್ ಕೊಟ್ಟಾಗ ಡಿಫರೆನ್ಸ್ ಇರಬಹುದು ಅಂತ ನಮ್ಗೆ ಅನಿಸ್ತದ್ರಿ. ಅದಕ್ಕೆ ಎಲ್ಲಾ ಟೈಮ್ ನಾವು ಏನ್ ಮಾಡ್ಬೇಕು, ಈ ತರ ಇನ್ಫಾರ್ಮೇಶನ್ಸ್ ಕೊಟ್ಟಾಗ ವಿ ಹ್ಯಾವ್ ಟು ಪ್ರಿಪೇರ್ ಇಟ್, ಅಥವಾ ರಫ್ಲಿ ಅರ ಪ್ರಿಪೇರ್ ಮಾಡಿ ನೋಡ್ಬೇಕು. Okay, roughly prepare ಮಾಡಬೇಕು. And in this problem we got equal amount. Yes, so there is no difference here. difference ಬಂದಿಲ್ಲ ನಮ್ಗೆ. ಈ ಎರಡು ಕಡೆ ಅಮೌಂಟ್ ಕರೆಕ್ಟ್ ಆಗಿ ಬಂದ 65,000 ಅಂತ ಹೇಳಿ. yes or no? ಸೊ ಇದ್ರಗೋಸ್ಕರ ನಿಮಗೆ ನಾನು ಈ ಪ್ರಾಬ್ಲಮ್ ಅನ್ನ ಮಾಡಿಸ್ಲಿಕತ್ತೀನಿ. ಅರ್ಥ ಆಯ್ತು? ಓಕೆ, ಸೊ ಅಪ್ ಟು ದಿಸ್ ವಿ ಹ್ಯಾವ್ ಡನ್ ವಿತ್ 2 steps. ವಾಟ್ ಇಸ್ ದ ನೆಕ್ಸ್ಟ್ ಸ್ಟೆಪ್? ಈಗ ನೆಕ್ಸ್ಟ್ ಸ್ಟೆಪ್ ನಾವ್ ಏನ್ ಮಾಡ್ಬೇಕ್ರಿ ಸ್ಟೂಡೆಂಟ್ಸ್ ಈ ಪ್ರಾಬ್ಲಮ್ ನಾಗ? ವಾಟ್ ವಿ ಹ್ಯಾವ್ ಟು ಪ್ರಿಪೇರ್? You people are here only. ಇಲ್ಲೇ ಇದೀರಿ ಎಲ್ಲಾರು? Raise your hands. Yes, so ledger accounts we have to prepare. So how many ledger accounts we have to prepare now? How many ledger accounts? 4. Why 4? ಎಷ್ಟು ledger accounts prepare ಮಾಡಬೇಕು? 2. Yes, which are those 2 ledger accounts we need to prepare now? ಯಾವೆರಡು ಲೆಜರ್ ಅಕೌಂಟ್ಸ್ ನಾವು ಪ್ರಿಪೇರ್ ಮಾಡ್ಬೇಕ್ರಿ ಸ್ಟೂಡೆಂಟ್ಸ್ ಈಗ? ಕ್ವಿಕ್ಲಿ, ಕ್ವಿಕ್. ಓಕೆ, ಸೊ ಪಲ್ಲವಿ ಇಸ್ ಕರೆಕ್ಟ್. ಡೇಟರ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಎಸ್, ನಮ್ಗೆ ಏನಾದ್ರೂ ಅಲ್ಲಿ ಸೇಲ್ಸ್ ಮತ್ತೆ ಪರ್ಚೇಸ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್? ಕೊಟ್ಟಿಲ್ಲ. ಸೊ ಅವೆರಡು ಇನ್ಫಾರ್ಮೇಶನ್ ನಾವು ಹೆಂಗ್ ಅಸರ್ಟೈನ್ ಮಾಡಬೇಕು? ಬೈ ಪ್ರಿಪೇರಿಂಗ್ ಡೆಟರ್ ಅಂಡ್ ಕ್ರೆಡಿಟರ್ಸ್ ಅಕೌಂಟ್. ಓಕೆ, ಶಾಲ್ ವಿ ಪ್ರಿಪೇರ್ ದಿಸ್ ಡೆಟರ್ ಅಂಡ್ ಕ್ರೆಡಿಟರ್ ಅಕೌಂಟ್? ಸೊ ಲೆಟ್ಸ್ ಸ್ಟಾರ್ಟ್. ಆಕ್ಚುಲಿ ನಾನು ಅದನ್ನ ಪ್ರಿಪೇರ್ ಮಾಡ್ಬೇಕಾಗಿರ್ಲಿಲ್ಲ, ನಿಮ್ಗೆ ಹೋಮ್ವರ್ಕ್ ಕೊಡ್ಬೇಕಂತ ಮಾಡಿದ್ದೆ. ಸೊ ಇದನ್ನೊಂದು ಲಾಸ್ಟ್ ಪ್ರಿಪೇರ್ ಮಾಡ್ತೀನಂತ. ಸೊ ಕ್ವಿಕ್ಲಿ ಐ ಆಮ್ ಗೋಯಿಂಗ್ ಟು ಪ್ರಿಪೇರ್ ಸೈಮಲ್ಟೇನಿಯಸ್ಲಿ. ಓಕೆ, ಸೊ put up the format. So first we will prepare the total debtors account. So debtors account prepare ಮಾಡೋಣ್ರಿ ಫಸ್ಟ್. ಇದ್ರಾಗ ನಾವ್ ಏನೇನ್ ಇನ್ಫಾರ್ಮೇಶನ್ ಹಾಕ್ತಿವಿ ಡೇಟರ್ ಅಕೌಂಟ್ ಅಲ್ಲಿ? Okay, you already know. So what are the information we have to write in our debtors account? So debtor, who is this debtor? Debtors means they are our customers. Okay, now credit basis na ಅವರಿಗೆ goods na sale ಮಾಡಿರ್ತೀವಿ. Okay, so look at the information. What are the information we have to take in debtors account? First we have to take opening balance. Okay, so 2. ಇದಕ್ಕೆ brought down ಅಂತ ಹೇಳ್ತೀವಿ. We have to take the opening balance. How much is the opening balance we need to take? You only tell me. Opening balance ಕೊಟ್ಟಿದ್ದಾರೆ ನೋಡ್ರಿ ಪ್ರಾಬ್ಲಮ್ ನಾಗ 53,000. Yes, 53,000 opening balance we have to take. ಮತ್ತೆ closing balance opposite side ತಗೋಬೇಕು, ಆಮೇಲೆ ತಗೊಳ್ಳೋಣ ಅಂತ. What is the next thing we have to take here? So we need to check for any of the adjustments, like any cash received. So if we received any of the cash, yes, I'll cash transactions nang nodri received from customers ant kottidar nodri. So the cash received from the customer by cash account received, we are receiving the money. Yes, how much amount we have received? 60,000. 60,000 we have received. Yes students, we are received 60,000 rupees.
ಮತ್ತೇನಾದ್ರೂ ಬ್ಯಾಡ್ ಡೇಟ್ಸ್ ಕೊಟ್ಟಿದ್ದಾರೆ ಅಥವಾ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನೋಡ್ರಿ ಸ್ಟೂಡೆಂಟ್ಸ್, ಏನಾದ್ರೂ ಸೇಲ್ಸ್ ರಿಟರ್ನ್ ಕೊಟ್ಟಿದಾರ್ರಿ ಅಂಡ್ ದೇರ್ ಇಸ್ ನೋ ಬಿಲ್ಸ್ ಇಲ್ಲ ಅಂದ್ಮೇಲೆ ಬಿಲ್ಸ್ ಅಡ್ಜಸ್ಟ್ಮೆಂಟ್ ಬರಲ್ಲ, ದೇರ್ ಇಸ್ ನೋ ಬಿಲ್ಸ್. ಎನಿ ಅದರ್ ಐಟಮ್ ವಿ ನೀಡ್ ಟು ಟೇಕ್? ಜಸ್ಟ್ ಲುಕ್ ಇಟ್, ಹುಡುಕಾಡ್ರಿ ಮತ್ತೇನಾದ್ರು ಕೊಟ್ಟಿದ್ದಾರೆ ನೋಡ್ರಿ ಸ್ಟೂಡೆಂಟ್ಸ್. ಇಸ್ ಎನಿ ಬ್ಯಾಡ್ ಡೇಟ್ಸ್, ಇಸ್ ಎನಿ ಡಿಸ್ಕೌಂಟ್ ಬ್ಯಾಡ್ ಡೇಟ್ಸ್ ಏನಾದ್ರೂ ಕೊಟ್ಟಿದಾರ ಒಂದ್ ಸ್ವಲ್ಪ ನೋಡ್ರಿ, ಸ್ವಲ್ಪ ಕಣ್ಣು ಹಚ್ತಿರ್ಬೇಕು. ದೇ ಆರ್ ಗಿವನ್ yes or no? ಕೊಟ್ಟಿದಾರಾ? ನೋ. ಓಕೆ, ಈಗ ಏನು ಕೊಟ್ಟಿಲ್ಲ ಅಂದ್ರೆ ನಾನು ನೆಕ್ಸ್ಟ್ ಏನ್ ಬರಿಬೇಕೀಗ? ಸೊ ಜಸ್ಟ್ ಎಂಟರ್ ದ ಕ್ಲೋಸಿಂಗ್ ಬ್ಯಾಲೆನ್ಸ್. ಇಫ್ ನಥಿಂಗ್ ಈಸ್ ಗಿವನ್, finally we will enter the closing balance. So by balance carried down, it will be balancing figure for, sorry, this is the closing balance. How much amount they have given? They have given closing debtors 88,000. okay, so 88,000 ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್, ತಗೋರಿ. I think we're done with all the item. Just total it and find the difference. ನಾವು ಕ್ಲೋಸಿಂಗ್ ಬ್ಯಾಲೆನ್ಸ್ ಎಂಟರ್ ಮಾಡಿ ಆದ್ಮೇಲೆ ಏನು ಎಂಟರ್ ಮಾಡಂಗಿಲ್ಲ. ಓಕೆ, ಟೋಟಲ್ ಮಾಡಿ ನೋಡ್ರಿ, 60,000, 88,000. So doubtful debts. So Vinayak, you asking that there's a doubtful debts. Okay. See, doubtful debts ಅದು ಈ ವರ್ಷದ್ದು ಅಂದ್ರ ಈ ವರ್ಷ ನಾವೇನ್ ಸೇಲ್ಸ್ ಮಾಡಿದೀವಲ್ಲ ಅದ್ರ ಮೇಲೆ ಸ್ವಲ್ಪ ದುಡ್ಡು ಬರೋದು ಡೌಟ್ ಅದರಿ, ಅದನ್ನ ತಗೋಬಾರ್ದು. We have to take bad debts only. Students, please listen to me carefully. Bad debts ಅಂತ ಕೊಟ್ರೆ ಅಷ್ಟೇ ತಗೋಬೇಕು. We should not take the doubtful debts. Doubtful is nothing but what? We may receive, we may not receive. But bad debt means we definitely know that we are not receiving that money. Okay, bad debts ಅಂತ ಕೊಟ್ಟಿರೋದು ಡೆಫಿನೆಟ್ ಆಗಿ ಇರ್ರಿಕವರೇಬಲ್ ಅಮೌಂಟ್, ಅಂದ್ರ ಆ ಅಮೌಂಟ್ ನಾವು ರಿಸೀವ್ ಮಾಡೋದಿಲ್ಲ ಅಂತ ಅಮೌಂಟ್ ಇಲ್ಲಿ ತಗೋಬೇಕು. ಬಟ್ when there is a doubtful provision ಮಾಡಂತ ಹೇಳ್ತಾರಲ್ಲ ಅದನ್ನ ತಗೋಬಾರ್ದು. Understanding? Okay, what is the total? So total is 1,48,000. So total is 1,48,000. You people only telling me. So difference is how much? 95,000. So difference is 95,000. What is this 95,000? ಡಿಫರೆನ್ಸ್ ಅಂತ ಬರೋದು ಬಿಟ್ರಿಪ್ಪ ನೀವು, ದೊಡ್ಡ ಶಾಣೆಗತ್ತೆ. ಅದೇನದು? ವಾಟ್ ಈಸ್ ದಟ್ 95,000? ಯು ಶುಡ್ ನೋ ದಿಸ್. ದಿಸ್ ಈಸ್ ಕಾಲ್ಡ್ ಕ್ರೆಡಿಟ್ ಸೇಲ್ಸ್. This is called credit sales. This is considered as a balancing figure. Okay, so this is your credit sales. Yes, correct. So Lata, Shreya, Akshata, Nirmala, you are giving correct answer. This is called credit sales. So credit sales is how much? 95,000. Understood? Done with this? Correct. Correct bardiri. So if you are done with this account, go for creditors account. See, debtors ಅಂದ್ರೆ ಯಾರು? ನಮ್ ಕಸ್ಟಮರ್ಸ್. ಅವ್ರಿಗೆ ನಾವು ಉದ್ರಿ ಎಷ್ಟು ಮಾರಾಟ ಮಾಡಿದೀವಿ ಅಂತಂದ್ರೆ 95,000. That we have ascertained now. ನಮಗೆ ಯೂಶುವಲಿ ಇದನ್ನೇ ಮಿಸ್ಸಿಂಗ್ ಫಿಗರ್ ಇರ್ತದೆ, ಇದನ್ನೇ ನಾವು ಫೈಂಡ್ ಔಟ್ ಮಾಡ್ತೀವಿ. ಬರ್ಕೋರಿ ಬೇಗ ಬೇಗ. Done? Shall I go for the next? Next is creditors account. Okay, creditors account ಹೋಗೋಣಂತ್ರಿ. Quick ಆಗಿ ಫಾರ್ಮ್ಯಾಟ್ ಹಾಕೋರಿ ಸ್ಟೂಡೆಂಟ್ಸ್. The format is important, okay? So creditors account. Who are creditors?
ಕ್ರೆಡಿಟರ್ಸ್ ಆರ್ ಸಪ್ಲೈಯರ್ಸ್. ನಮ್ಗೆ ಗೂಡ್ಸ್ ಬೇಕಲ್ಲ, ರಾ ಮೆಟೀರಿಯಲ್ಸ್ ಬೇಕಲ್ಲ, ನಮಗ ಅವ್ರು ಸಪ್ಲೈ ಮಾಡಿರ್ತಾರ. ನಾವೇನ್ ಮಾಡ್ತೀವಿ, ಅವ್ರ ಹತ್ರ ಪರ್ಚೇಸ್ ಮಾಡಿರ್ತೀವಿ ಆನ್ ದ ಕ್ರೆಡಿಟ್ ಬೇಸಿಸ್. ಓಕೆ, ಕ್ರೆಡಿಟ್ ಬೇಸಿಸ್ ಮೀನ್ಸ್ ಉದ್ರಿ ವ್ಯವಹಾರ ಮಾಡಿರ್ತೀವಿ ನಾವು, ಆಮೇಲೆ ಅವ್ರಿಗೆ ದುಡ್ಡು ಕೊಡ್ಬೇಕು. ದಿಸ್ ಈಸ್ ಅವರ್ ಲಯಬಿಲಿಟಿ. ಈಗ ಯಾರೋ ನಮ್ಗೆ ಏನೋ ಸಹಾಯ ಮಾಡಿರ್ತಾರ ಅಂದ್ಮೇಲೆ ವಾಪಸ್ ಅವ್ರಿಗೆ ಅದನ್ನ ನಾವು ಪೇ ಮಾಡ್ಬೇಕಲ್ಲ, ವಾಪಸ್ ದುಡ್ಡು ಕೊಡ್ಬೇಕಲ್ಲ. ಎಸ್, ಕ್ರೆಡಿಟ್ ಬೇಸಿಸ್ ನಾಗ ಪರ್ಚೇಸ್ ಮಾಡಿರ್ತೀವಿ, ವಾಪಸ್ ಕೊಡ್ಬೇಕು. ದಿಸ್ ಇಸ್ ಅವರ್ ಲಯಬಿಲಿಟಿ. Liability always begins from credit side. So opening creditors by balance brought down. Opening balance. How much is the opening creditors? 15,000. 15,000 is the opening creditors. Okay. Yes, very good. Pallavi already calculate madidala. Very good. So opening enter madidviri. Next year enter madbeku. We have paid any amount. ನಾವು ಏನಾದ್ರೂ ದುಡ್ಡು ಅವ್ರಿಗೆ ಪೇ ಮಾಡಿದೀವೇನು? ಎಸ್, ಈಸ್ ವಿ ಹ್ಯಾವ್ ಪೇಡ್ ಎನಿ ಅಮೌಂಟ್, ವಿ ಹ್ಯಾವ್ ಟು ಸಿ ಆನ್ ದ ಕ್ರೆಡಿಟ್ ಸೈಡ್. ಅಲ್ಲಿ ನಾವು ಡೆಬಿಟ್ ಸೈಡ್ ನಾಗ ಬರಿತೀವಿ. ಓಕೆ, ಏನಾದ್ರೂ ಅಮೌಂಟ್ ಪೇ ಮಾಡಿದೀವಿ ನೋಡ್ರಿ ಸ್ಟೂಡೆಂಟ್ಸ್. ಎಸ್, ಪೇಡ್ ಟು ಸಪ್ಲೈಯರ್ಸ್, ಟು ಕ್ಯಾಶ್ ಅಕೌಂಟ್, ಅಮೌಂಟ್ ಪೇಡ್. ಹೌ ಮಚ್ ಅಮೌಂಟ್ ವಿ ಹ್ಯಾವ್ ಪೇಡ್? 25,000. ನಾವು ಗೂಡ್ಸ್ ಪರ್ಚೇಸ್ ಮಾಡಿದ್ವಲ್ಲ, ಅವ್ರಿಗೆ ನಾವು ಅಮೌಂಟ್ ಪೇ ಮಾಡಿದೀವಿ 25,000 rupees. ವಿ ಹ್ಯಾವ್ ಪೇಡ್ 25,000. ಮತ್ತೇನ್ ತಗೋಬೇಕು? 25,000 ತಗೊಂಡ್ವಿ. ಚೆಕ್ಔಟ್ ಫಾರ್ ಎನಿ ಆಫ್ ದ ಡಿಸ್ಕೌಂಟ್. ಯಾವಾಗ್ಲೂ ಲಕ್ಷ ಕೊಡ್ಬೇಕು, ಡಿಸ್ಕೌಂಟ್ ಅದ ಏನ್ ನೋಡ್ಬೇಕು. ಪರ್ಚೇಸ್ ರಿಟರ್ನ್ ಕೊಟ್ಟಿದ್ದಾರೆ ನೋಡ್ಬೇಕು. ಅಂಡ್ ದೇರ್ ಇಸ್ ನೋ ಬಿಲ್ಸ್ ಅಂತ ಕೊಟ್ಟೇ ಇಲ್ಲ. ಓಕೆ, ದೇರ್ ಇಸ್ ನೋ ಡಿಸ್ಕೌಂಟ್, ದೇರ್ ಇಸ್ ನೋ ಪರ್ಚೇಸ್ ರಿಟರ್ನ್, ನಥಿಂಗ್. ಮುಗಿತಾ ನಮ್ದು? Next, what we have to do? We have to enter our closing balance. Opening ಇಲ್ಲಿ enter ಮಾಡಿದ್ರೆ opposite side closing enter ಮಾಡ್ತೀವಿ. So balance carried down. We are entering the closing balance. How much is the closing balance given? 19,500. Closing balance ಅಂದ್ರೆ ಆ ವರ್ಷದ ಎಂಡಿಗೆ ಎಷ್ಟು ಅಮೌಂಟ್ ಇತ್ತು, ಇನ್ನ ನಾವು ಪೇಮೆಂಟ್ ಮಾಡ್ಬೇಕು ಎಷ್ಟು? 19,500. This amount we have to pay. This is called closing balance. Okay. So I guess we're done with all the items. Just total it and find the difference. So total madri students. How much is the total? 44,500. Okay. I am trusting you people only. ನಾ ಸಪರೇಟ್ ಏನು ಕ್ಯಾಲ್ಕುಲೇಷನ್ ಮಾಡ್ತಿಲ್ಲ, ನೀವ್ ಹೆಂಗ್ ಹೇಳ್ತೀರೋ ಆ ತರ. 44,500. ಸೊ ಹೌ ಮಚ್ ಈಸ್ ದ ಡಿಫರೆನ್ಸ್ ಹಿಯರ್? ಡಿಫರೆನ್ಸ್ ಎಷ್ಟು ಬಂದದ್ರಿ ಸ್ಟೂಡೆಂಟ್ಸ್? ಸೊ ಕ್ರೆಡಿಟ್ ಪರ್ಚೇಸಸ್ ಇಸ್ 29,500. ಎಸ್, ಬೈ ಕ್ರೆಡಿಟ್ ಪರ್ಚೇಸಸ್ 29,500. This is called as balancing figure. Okay, ಇಲ್ಲಿ ಬರ್ತೀನಿ ನೋಡ್ರಿ, 29,500. Credit purchases 29,500. Yes, correct. So ನೀವು ಈ ತರ ಆನ್ಸರ್ಸ್ ಕೊಟ್ಟಾಗ ನಮಗೂ ಗೊತ್ತಾಗ್ತದೆ ನಿಮ್ಗೆ ಅರ್ಥ ಆಗ್ಲಿಕ್ಕೆ ಸ್ಟೂಡೆಂಟ್ಸ್ ಅಂತ ಹೇಳಿ. Yes. So now we done with 3 steps. First is opening statement of affairs. Second is cash book preparation. Okay. Third step ledger accounts. Ledger accounts prepare ಮಾಡಿ ಆಯ್ತು. ಎರಡೇ ಮಾಡಬೇಕಾಗಿತ್ತು, ಎರಡೇ ಮಾಡಿದ್ವಿ. Next step ಏನ್ ಮಾಡ್ಬೇಕ್ರಿ? What is the next step students? Give me your answers. What is the next step? What we have to do now? So our ledger account is ready. ಈಗ next ಏನ್ ಮಾಡಬೇಕು? Okay, so next we have to do the trading and P&L account. Correct. So that is nothing but final accounts. Shall we begin? Trading account start ಮಾಡೋಣ. ನೀವು ಫಾರ್ಮ್ಯಾಟ್ ಹಾಕೋರಿ, trading and P&L account ಫಾರ್ಮ್ಯಾಟ್ ಹಾಕೋರಿ. So start ಮಾಡೋಣ ಅಂತ. Shall I rub this? ಇದನ್ನ ಅಳಗಿಸಬಹುದಾ? ಆಗಿದೆನಾ ಇದು ಎಲ್ಲಾರ್ದು? So I'm going to remove this, okay?
Go for the format. Trading and P&L account for the year ending. Date ಕೊಟ್ಟಿದ್ರೆ date ಬರಿಬೇಕು. And don't forget to write this amount, particulars, debit and credit. Always you have to write this. ಇದನ್ನೆಲ್ಲ ಒಟ್ಟ ಮರಿಬಾರದು. It carries marks, students, actually. Okay. The date is 39/1984. ಅವ್ರು ಯಾವ ಡೇಟ್ ಕೊಟ್ಟಿರ್ತಾರಲ್ಲ ಆ ಡೇಟ್ ಹಾಕ್ಬೇಕ್ರಿ ಸ್ಟೂಡೆಂಟ್ಸ್ ಇಲ್ಲಿ. Ready? Ready with your format? Ready? Say yes or no. Hand raise ಮಾಡಿ ಹೇಳ್ರಿ, ನಂಗೆ ಗೊತ್ತಾಗ್ತದ. ನಿಮ್ಗಷ್ಟ ಟೈಪ್ ಮಾಡ್ಲಿಕ್ಕೆ ಬೇಜಾರಾಗಿದ್ರೆ ಹ್ಯಾಂಡ್ ರೈಸ್ ಮಾಡಿ ಹೇಳ್ರಿ. ಎಸ್ ಮೇಡಮ್, ವಿ ಆರ್ ರೆಡಿ ನೌ. Okay. So first part is, that is trading account. Trading account ಒಳಗೆ ನಾವ್ ಏನ್ ಮಾಡ್ತೀವಿ? We have to take the buying and selling activities. ಒಂದ್ ಸ್ವಲ್ಪ ನೆನಪಿಟ್ಕೊರಿ. ಟ್ರೇಡಿಂಗ್ ಅಂದ್ರ it is about the main activity of the business. ನನ್ ಬಿಸ್ನೆಸ್ ಎದ್ರ ಬಗ್ಗೆ ಇದೆಲ್ಲ ಅದಷ್ಟೇ ಇನ್ಫಾರ್ಮೇಶನ್ ನಾವು ತಗೋಬೇಕಿಲ್ಲಿ. ಓಕೆ, ಸೊ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂದ್ರೆ ನನ್ನ ಹತ್ರ ರಾ ಮೆಟೀರಿಯಲ್ಸ್ ಬೇಕು. ಆ ರಾ ಮೆಟೀರಿಯಲ್ಸ್ ಮೇಲೆ ವರ್ಕ್ ಮಾಡ್ಲಿಕ್ಕೆ ನನ್ನ ಹತ್ರ ಲೇಬರ್ಸ್ ಬೇಕು, ಹೌದಲ್ರಿ? ಆ ಲೇಬರ್ಸ್ ನಾನು ದುಡ್ಡು ಕೊಡ್ತೀನಿ, ವೇಜಸ್ ಕೊಡ್ತೀನಿ. ಅವ್ರಿಗೆ ಒಂದ್ ಸ್ವಲ್ಪ ಎಕ್ಸ್ಪೆನ್ಸಸ್ ಮಾಡ್ತೀವಿ. ಮೆಷಿನರೀಸ್ ಯೂಸ್ ಮಾಡಿದ್ರೆ ಅದಕ್ಕೆ ಒಂದ್ ಸ್ವಲ್ಪ ಆಯಿಲಿಂಗ್, ಗ್ರೀಸಿಂಗ್ ಎಲ್ಲ ಮಾಡ್ತೀವಿ. ಪೆಟ್ರೋಲ್ ಯೂಸ್ ಮಾಡ್ತೀವಿ, ಫ್ಯೂಲ್ ಯೂಸ್ ಮಾಡ್ತೀವಿ. ಎಸ್, ಅಂಡ್ ಆ ಗೂಡ್ಸ್ ಅನ್ನ ಬೇರೆ ಕಡೆ ಕಳಿಸ್ಲಿಕ್ಕೆ ಟ್ರಾನ್ಸ್ಪೋರ್ಟೇಶನ್, ಕ್ಯಾರೇಜ್ ಮಾಡ್ತೀವಿ. ಈ ತರ ಎಕ್ಸ್ಪೆನ್ಸಸ್ ಅನ್ನ ಕನ್ಸಿಡರ್ ಮಾಡ್ಬೇಕು. ವೇರ್ ವಿ ಕನ್ಸಿಡರ್ ಓನ್ಲಿ ಇನ್ ಟ್ರೇಡಿಂಗ್ ಅಕೌಂಟ್. ಪರ್ಚೇಸು ತಗೋತೀವಿ, ಸೇಲು ತಗೋತೀವಿ. ಫಸ್ಟ್ ಏನ್ ಬರ್ತಂದ್ರೆ ಸ್ಟಾಕ್ ಅಂತ ಬರ್ತದ. ಸ್ಟಾಕ್ ಅಂದ್ರೆ ನಮ್ಮ ಹತ್ರ ಉಳಿದಿರೋ ಅಂತದ್ದು. ಸೊ ಟು ಓಪನಿಂಗ್ ಸ್ಟಾಕ್. ಓಕೆ, ಸೊ ಓಪನಿಂಗ್ ಸ್ಟಾಕ್ ಅಂದ್ರೆ ಹಿಂದಿನ ವರ್ಷ ಉಳಿದಿದ್ದು ಈ ವರ್ಷಕ್ಕೆ ಬಂದಿರ್ತದ ನೋಡ್ರಿ, ಅಲ್ಲಿ ಕೊಟ್ಟಿರ್ತಾರ. ಸ್ಟಾಕ್ ಅಂತ ಕೊಟ್ಟಿದ್ದಾರೆ ನೋಡ್ರಿ, 22,000 ಓಪನಿಂಗ್. ದಿಸ್ ಈಸ್ ಓಪನಿಂಗ್ ಸ್ಟಾಕ್. ಓಪನಿಂಗ್ ಸ್ಟಾಕ್ ಅಂದ್ರೆ ಈ ಇಯರ್ ಬಿಗಿನ್ ಆಗಿದ್ದಾಗ ಸ್ಟಾಕ್ ಇದ್ದಿದ್ದು ಓಪನಿಂಗ್ ಸ್ಟಾಕ್ 22,000. ಮತ್ತೆ ಸ್ಟಾಕ್ ಆದ್ಮೇಲೆ ಏನ್ ತಗೋಬೇಕು ಅಂದ್ರ, ಈ ವರ್ಷ ಏನಾದ್ರೂ ನಾವು ಪರ್ಚೇಸ್ ಮಾಡಿದೀವೇನು, ಮಾಡಿದೀವಲ್ಲ ಪರ್ಚೇಸಸ್. ನಮಗ್ ಹೆಂಗ್ ಗೊತ್ತಾಯ್ತು ನಾವು ಪರ್ಚೇಸಸ್ ಮಾಡಿದೀವ ಇಲ್ಲ ಅಂತ ಹೇಳಿ? ನಾವು ಡೆಟರ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಲ್ರಿ ಸ್ಟೂಡೆಂಟ್ಸ್. ವಿ ಹ್ಯಾವ್ ಪ್ರಿಪೇರ್ಡ್ ದ ಡೆಟರ್ಸ್ ಅಕೌಂಟ್, ಕ್ರೆಡಿಟರ್ಸ್ ಅಕೌಂಟ್, ಎರಡು ಅಕೌಂಟ್ ಪ್ರಿಪೇರ್ ಮಾಡಿದೀವಲ್ಲ ಫಾರ್ ಪರ್ಚೇಸಸ್ ಅಂಡ್ ಸೇಲ್ಸ್. ನಾವು ಪರ್ಚೇಸ್ ಮತ್ತೆ ಸೇಲ್ಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಡೆಟರ್ ಕ್ರೆಡಿಟರ್ ಅಕೌಂಟ್ ಪ್ರಿಪೇರ್ ಮಾಡಿದ್ವಿ, ಹೌದಲ್ರಿ? ಸೊ ಪರ್ಚೇಸಸ್ ಯಾವ ಅಕೌಂಟ್ ಪ್ರಿಪೇರ್ ಮಾಡಿದ್ರಿಂದ ಗೊತ್ತಾಗ್ತದ ನಮಗಂದ್ರ ಕ್ರೆಡಿಟರ್ಸ್ ಅಕೌಂಟ್. ಎಸ್, ಸೊ ಕ್ರೆಡಿಟರ್ ಅಕೌಂಟ್ ಪ್ರಿಪೇರ್ ಮಾಡಿ ಎಷ್ಟು ನಾವು ಕ್ರೆಡಿಟ್ ಪರ್ಚೇಸಸ್ ಮಾಡಿದೀವಿ ಅಂತ ಗೊತ್ತಾಗ್ಯದ. ಹೌ ಮಚ್ ವಿ ಹ್ಯಾವ್ ಮೇಡ್ ದ ಕ್ರೆಡಿಟ್ ಪರ್ಚೇಸಸ್? 29,500. ಕರೆಕ್ಟ್? ಎಸ್, 29,500. ಇದು ಬಿಟ್ರೆ ಮತ್ತೇನಾದ್ರೂ ಎಕ್ಸ್ಪೆನ್ಸಸ್ ಬರ್ತದೆ ಅಂತ ಚೆಕ್ ಮಾಡ್ಬೇಕು. ಅಂದ್ರೆ ವೇಜಸ್ ಪೇಮೆಂಟ್ ಇದೆನಾ? ವೇಜಸ್ ಕೊಟ್ಟಿದಾರ ನೋಡ್ರಿ, ಕ್ಯಾಶ್ ಬುಕ್ ನ ಕೊಟ್ಟಿದಾರ ನೋಡ್ರಿ, ವೇಜಸ್ ಅಂತ ಕೊಟ್ಟಿದಾರ ನೋಡ್ರಿ. ಅಲ್ಲಿ ನೀವ್ ಎಲ್ಲಾ ಕಡೆ ಲಕ್ಷ ಇರ್ತಿರ್ಬೇಕ್ರಿ ಪ್ರಾಬ್ಲಮ್ನಾಗ. ವೇಜಸ್ ಹೌ ಮಚ್ ಇಟ್ ಈಸ್? 15,500. 15,500 ವೇಜಸ್ ಅಷ್ಟೇ ತಗೋಬೇಕು. ಸ್ಯಾಲ್ರಿ ಕೊಟ್ರೆ ತಗೋಬಾರ್ದು. ಸ್ಯಾಲ್ರಿ ಏನದರಿ, ಅದು ದಿನ ಸಾರಿ ಸ್ಯಾಲ್ರಿ ಇರ್ತದ್ರಿ, ನಾವು ಮಂತ್ಲಿ ಕೊಡ್ತೀವಿ. ಎಸ್, ಅಂದ್ರೆ ಯಾರಿಗ್ ಕೊಡ್ತೀವಿ? ಎಂಪ್ಲಾಯೀಸಿಗೆ ಕೊಡ್ತೀವಿ. ವೇಜಸ್ ಇರ್ತದ ದಿನ ಕೊಡ್ತೀವ್ರಿ, ದಿನಗೂಲಿ ಅಂತ ಹೇಳ್ತಾರ ಅದಕ್ಕೆ. ಎಸ್, ಅದನ್ನ ಯಾರಿಗ್ ಕೊಡ್ತೀವಿ ಅಂದ್ರೆ ನಮ್ ಲೇಬರ್ಸಿಗೆ ಕೊಡ್ತೀವಿ. ಲೇಬರ್ಸ್ ಮೀನ್ಸ್ ದ ಪೀಪಲ್ ಹೂ ಆರ್ ವರ್ಕಿಂಗ್ ಇನ್ ಅವರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್.
ನಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಒಳಗೆ ಇರೋ ಅಂತವ್ರಿಗೆ ಕೊಡ್ತೀವಿ, ನಾವು ದಿನ ಕೊಡ್ತೀವಿ, ಅದನ್ನ ಇಲ್ಲೇ ಕನ್ಸಿಡರ್ ಮಾಡ್ಬೇಕು. ಅಪಾರ್ಟ್ ಫ್ರಮ್ ವೇಜಸ್ ಎನಿ ಆಫ್ ದ ಅದರ್ ಎಕ್ಸ್ಪೆನ್ಸಸ್? ಸೊ ನೋ, ದೇರ್ ಇಸ್ ನೋ ಎನಿ ಅದರ್ ಎಕ್ಸ್ಪೆನ್ಸಸ್. ಮತ್ತೆ ಕ್ರೆಡಿಟ್ ಸೈಡ್ ಏನ್ ತಗೋಬೇಕು ನಾವಿಲ್ಲಿ? ಯು ಹ್ಯಾವ್ ಟು ಆನ್ಸರ್ ಮೀ ಸ್ಟೂಡೆಂಟ್ಸ್. ಕ್ರೆಡಿಟ್ ಸೈಡ್ ನಾವ್ ಏನ್ ತಗೋತೀವಿ ಇಲ್ಲಿ? ಫಸ್ಟ್ ಏನ್ ತಗೋಬೇಕು? ಎಸ್, ಸೇಲ್ಸ್. ಬೈ ಸೇಲ್ಸ್. ಸೇಲ್ಸ್ ಅಂದ್ರೆ ಯಾವ ಸೇಲ್ಸ್ ಅದ ನಮ್ ಕಡೆ ಇಲ್ಲಿ? ಕ್ರೆಡಿಟ್ ಸೇಲ್ಸ್ ಅಷ್ಟೇ ಅದನೋ ಅಥವಾ ಸಪ್ಲೈಯರ್ ಸ್ಯಾಲ್ರಿ? ನೋ, ಸಪ್ಲೈಯರ್ ಸ್ಯಾಲ್ರಿ ನಾವು ತಗೊಳ್ಳಲ್ಲಪ್ಪ ಇಲ್ಲಿ. Paid to suppliers, cash paid to suppliers we are not taking. Yes, so there are two types of sales here, cash and credit. Yes, yes Lata, correct. So cash nu ide nammalli, credit tu ide, ಎರಡು ತಗೋಬೇಕು. ನೀವು ಪರ್ಚೇಸ್ ಗೂ ಲಕ್ಷ ಕೊಡ್ಬೇಕ್ರಿ. ಕ್ಯಾಶ್ ಪರ್ಚೇಸ್, ಕ್ರೆಡಿಟ್ ಪರ್ಚೇಸ್ ಎರಡು ಅದೇನ್ ಚೆಕ್ ಮಾಡ್ಬೇಕು. ಆಗಲೇ ನಮ್ಗ ಇಲ್ಲಿ ಬರೇ ಕ್ರೆಡಿಟ್ ಪರ್ಚೇಸ್ ಒಂದೇ ಇತ್ತು, ಕ್ರೆಡಿಟ್ ಪರ್ಚೇಸ್ ಒಂದೇ ತಗೊಂಡಿದ್ದೀನಿ. ಬಟ್ ಸೇಲ್ಸ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಸೇಲ್ಸ್, ಕ್ಯಾಶ್ ಅಂಡ್ ಕ್ರೆಡಿಟ್. ಸೊ ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾರೆ ನೋಡ್ರಿ 5,000. ಅಂಡ್ ಹೌ ಮಚ್ ಈಸ್ ದ ಕ್ರೆಡಿಟ್ ಸೇಲ್ಸ್? ವಿ ಹ್ಯಾವ್ ಅಸರ್ಟೈನ್ಡ್. ಕ್ರೆಡಿಟ್ ಸೇಲ್ಸ್ ಅನ್ನ ಫೈಂಡ್ ಔಟ್ ಮಾಡಿದೀವಿ ಬೈ ಪ್ರಿಪೇರಿಂಗ್ ಡೇಟಾಸ್ ಅಕೌಂಟ್. ಸೊ ಹೌ ಮಚ್ ಈಸ್ ದ ಕ್ರೆಡಿಟ್ ಸೇಲ್ಸ್? ಸೊ ಕ್ರೆಡಿಟ್ ಸೇಲ್ಸ್ ಈಸ್ 95,000. All together is how much? 1 lakh. It is correct. 1 lakh adalri, ಇಲ್ಲಿ ಬರ್ದಿ ನೋಡ್ರಿ 1 lakh rupees. 1 lakh, correct. What is the last step we have to take? We have to go for the closing stock. Closing stock ಅಂದ್ರೆ ಈ ವರ್ಷದ ಎಂಡಿಗೆ ಏನಾದ್ರೂ ನಮ್ಮಲ್ಲಿ ಸ್ಟಾಕ್ ಅದ ಏನು ಅಂತ ಹೇಳಿ. ನಾವ್ ಎಷ್ಟು ಇದು ಮ್ಯಾನುಫ್ಯಾಕ್ಚರ್ ಮಾಡಿರ್ತೀವಲ್ರಿ, ಎಲ್ಲಾನು ಸೇಲ್ ಆಗ್ಬೇಕಂತ ರೂಲ್ಸ್ ಇಲ್ಲ. ನಾವ್ ಎಷ್ಟು ಉತ್ಪಾದನೆ ಮಾಡ್ತೀವಿ ಎಲ್ಲಾ ಗೂಡ್ಸ್ ಒಮ್ಮೆ ಸೇಲ್ ಆಗಂಗಿಲ್ಲ. ಸಮ್ ಸ್ಟಾಕ್ ವಿಲ್ ಲೆಫ್ಟ್. ಓಕೆ, ಆ ಎಷ್ಟು ಸ್ಟಾಕ್ ಉಳಿತಲ್ಲ ಅದನ್ನ ಇಲ್ಲಿ ತಗೋಬೇಕು. ನೀವ್ ಅನ್ಬೋದು ಕ್ರೆಡಿಟ್ ಸೈಡ್ ಯಾಕೆ ತಗೋತೀವ್ರಿ ಮೇಡಮ್ ಅಂದ್ರೆ, ಬಿಕಾಸ್ ವಿ ಕನ್ಸಿಡರಿಂಗ್ ಇಟ್ ಆಸ್ ಅ ಸೇಲ್. ಸೇಲ್ ಆಗಿದ್ರೆ ನಮಗ್ ಇನ್ಕಮ್ ಬರ್ತಿತ್ತು. ಓಕೆ, ಅದ್ರ ಸಂಬಂಧ ನಾವಿಲ್ಲಿ ಕನ್ಸಿಡರ್ ಮಾಡ್ತೀವಿ. ಎಸ್, ವೆರಿ ಗುಡ್ ಗರ್ಲ್ಸ್, ವೆರಿ ಗುಡ್. So they are trying, see ಅವ್ರ ತಿರಿಗೆಲ್ಲ ಗ್ರಾಸ್ ಪ್ರಾಫಿಟ್ ತೆಗೆದ್ಬಿಟ್ರು ಆಲ್ರೆಡಿ ಅಲ್ಲಿ. So how much is the closing stock? 19,000. So now we done with all the item. Just total it and find the difference. So total is 1,19,000, isn't it? So total is 1,19,000. So difference is how much? You are getting gross profit or gross loss? Obviously profit. ಯಾಕಂದ್ರೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತದೆ ಜಾಸ್ತಿ ಅದ ಅಮೌಂಟ್ ಅಂತ ಹೇಳಿ. This is considered as a balancing figure. So how much is the gross profit? 52,000, correct. 52,000 is your profit. Very good students. ಎಲ್ಲ ಗರ್ಲ್ಸ್ ಬಾಯ್ಸ್ ಆನ್ಸರ್ ಮಾಡ್ಲಿಕ್ಕತ್ತಿರ್ಲ, ವೆರಿ ಗುಡ್. ಎಲ್ಲರೂ ಆನ್ಸರ್ ಮಾಡಬೇಕು. ಇಷ್ಟು ಮಾಡ್ಕೋರಿ ಎಲ್ಲಾರು. ಅಂಕಿತಾ, ವಾಸು, ಅಂಬೇಶ್, ಹರ್ಷಿತ್, ಐ ವಾಂಟ್ ಯು ಪೀಪಲ್ ಟು ಗಿವ್ ದ ಆನ್ಸರ್ಸ್. ನೀವು ಆನ್ಸರ್ಸ್ ಕೊಡ್ಬೇಕು. ಸೌರವ್, ವಿಕ್ಕಿ, so Rajkumar, you people has to give the answers. ಎಲ್ಲರೂ ಆನ್ಸರ್ಸ್ ಕೊಡ್ಬೇಕು. ಇದೆಲ್ಲ ಯಾರ ಸಂಬಂಧ ಮಾಡಿಸ್ತೀವ್ರಿ? ನಿಮ್ ಸಂಬಂಧ ಮಾಡಿಸ್ತೀವಲ್ಲೇನ್ರಿ ನಾವು? Okay, done with this. Shall we go for next account? So now ascertain the gross profit. ನಮ್ಗೆ ಏನ್ ಗೊತ್ತಾಯ್ತು? ನಮ್ಗೆ ಇಲ್ಲಿ ಪ್ರಾಫಿಟ್ ಬಂದದ ಅಂತ ಗೊತ್ತಾಯ್ತು. ಗ್ರಾಸ್ ಪ್ರಾಫಿಟ್ ಅಂತ ಹೇಳ್ತೀವಿ ಇದಕ್ಕೆ. ಯಾಕಂದ್ರೆ ಇದು ಬರೀ ಟ್ರೇಡಿಂಗ್ ಆಕ್ಟಿವಿಟಿಗೆ ಅಷ್ಟೇ ಸಂಬಂಧಪಟ್ಟಿದ್ದು ಪ್ರಾಫಿಟ್ ರೀ. ಓಕೆ, ಬಟ್ ನೆಟ್ ಪ್ರಾಫಿಟ್ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ ಲಾಸ್ಟಿಗೆ ಬರ್ತದ. ಅದ್ರಾಗ ಏನ್ ಮಾಡ್ತೀವಿ, ನಮ್ ಬಿಸ್ನೆಸ್ ನಾಗಿನ್ ಬೇರೆ ಎಕ್ಸ್ಪೆನ್ಸ್ ಇನ್ಕಮ್ ಅನ್ನು ಕನ್ಸಿಡರ್ ಮಾಡ್ತೀವಿ. ಓಕೆ, ವಿ ಆರ್ ಕನ್ಸಿಡರಿಂಗ್ ಸಮ್ ಅದರ್ ಇನ್ಕಮ್ ಅಂಡ್ ಎಕ್ಸ್ಪೆನ್ಸಸ್ ವಿಚ್ ಆರ್ ಹ್ಯಾಪನಿಂಗ್ ಇನ್ ಅವರ್ ಬಿಸ್ನೆಸ್. ಸೊ ದಟ್ ವಿ ಹ್ಯಾವ್ ಟು ಫೈಂಡ್ ಔಟ್ ನೌ. ಇದು ಬಹಳ ಇಂಪಾರ್ಟೆಂಟ್ ಅದ. ಓಕೆ,
ಲಾಸ್ಟಿಗೆ ನಮ್ ಕಡೆ ಟೈಮ್ ಕಡಿಮೆ ಅದ, ನಾ ಎಷ್ಟ್ ಆಗ್ತಾ ಇಷ್ಟು ಟೈಮ್ ಒಳಗ್ ಹೇಳ್ತೀನಿ. ಮತ್ತೇನಾದ್ರೂ ಇದು ಆದ್ರೆ ನೆಕ್ಸ್ಟ್ ಕ್ಲಾಸ್ ನಂದೇ ಅದ, ದಯಮಾಡಿ ನೀವು ಕ್ಲಾಸ್ ಬಿಟ್ಟು ಹೋಗೋಂಗಿಲ್ಲ. ಹೋದ್ರಿ ಅಂದ್ರೆ ಅಡ್ಜಸ್ಟ್ಮೆಂಟ್ ತಿಳಿಯಂಗಿಲ್ಲ. ಈಗ ಹೇಳಿದ್ದೀನಿ, ದಟ್ ಈಸ್ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ 15 marks. So just transfer the profit by gross profit. So gross profit ತಗೊಂಡಿದೀವಿ ಎಷ್ಟು? 52,000. So we have taken the gross profit. Always from the trading account you have to transfer the profit to the P&L account. Okay. So P&L account ಗೆ ಟ್ರಾನ್ಸ್ಫರ್ ಮಾಡಿದ್ವಿ. ಈಗ ಏನ್ ಮಾಡ್ಬೇಕು, ನಮ್ಗೆ ಯಾವ್ದಾರು ಇಂಡೈರೆಕ್ಟ್ ಇನ್ಕಮ್ ಅಥವಾ ಎಕ್ಸ್ಪೆನ್ಸಸ್ ಇದೆ ಅಂತ ಚೆಕ್ ಮಾಡ್ಬೇಕು. ಓಕೆ, ಸೊ ನಿಮ್ದಿರಾಗ ನೋಡ್ರಿ, ಕ್ಯಾಶ್ ಬುಕ್ ನಾಗ ನೋಡ್ರಿ, ಬ್ಯಾಂಕ್ ಓಡಿ ಅಂತ ಕೊಟ್ಟಿದಾರ, ತಗೋಬಾರ್ದು, ಅದನ್ನ ತಗೊಳಂಗಿಲ್ಲ. ಓಕೆ, ಅಂಬೇಶ್ ಕರೆಕ್ಟ್, ಟ್ರೇಡ್ ಎಕ್ಸ್ಪೆನ್ಸಸ್ ತಗೋಬೇಕು. ಓಕೆ ಫೈನ್. ಸೊ ಚೆಕ್ ಔಟ್ ಡ್ರಾಯಿಂಗ್ಸ್. ವಿ ಶುಡ್ ನಾಟ್ ಟೇಕ್ ದ ಡ್ರಾಯಿಂಗ್ಸ್ ಎಲ್ಲಿ ತಗೋಬೇಕು ಅಂತಂದ್ರ ಬ್ಯಾಲೆನ್ಸ್ ಶೀಟ್ ನಾಗ ತಗೋಬೇಕು. ಡ್ರಾಯಿಂಗ್ಸ್ ಬಿಟ್ರೆ ಮ್ಯಾನೇಜರ್ ಸ್ಯಾಲ್ರಿ ತಗೋರಿ. Manager salary. How much is the manager salary? 4,500. ಮ್ಯಾನೇಜರ್ ಅಂದ್ರೆ ನಮ್ಮ ಹತ್ರ ಒಬ್ಬ ಪರ್ಸನ್ ಇರ್ತಾನ್ರಿ, ಅವನಿಗೆಲ್ಲ ನಾವು ವರ್ಕ್ ಮಾಡ್ಲಿಕ್ಕೆ ಹೇಳಿರ್ತೀವಿ. ಈಸ್ ಎ ಇನ್ಚಾರ್ಜ್. ಸೊ ಅವನಿಗೆ ಸ್ಯಾಲ್ರಿ ಕೊಡ್ತೀವಿ, ಅದನ್ನು ತಗೋಬೇಕು. ನೆಕ್ಸ್ಟ್ ಈಸ್ ಸ್ಟಾಫ್ ಸ್ಯಾಲ್ರಿ. ಕರೆಕ್ಟ್. ಸಪರೇಟ್ ಸ್ಟಾಫ್ಸ್ ಇದ್ರೆ ಅವರಿಗೂ ಸ್ಯಾಲ್ರಿ ಪೇ ಮಾಡ್ತೀವಿ, ಅದನ್ನು ತಗೋಬೇಕು. ದಟ್ ಈಸ್ 3,500. ನೆಕ್ಸ್ಟ್ ಟ್ರೇಡ್ ಎಕ್ಸ್ಪೆನ್ಸಸ್. ಸ್ಟೂಡೆಂಟ್ಸ್ ಆನ್ಸರ್ ಕೊಡ್ತಿದ್ದಾರೆ, ವೆರಿ ಗುಡ್. ಸೊ ಟ್ರೇಡ್ ಎಕ್ಸ್ಪೆನ್ಸಸ್, how much is the trade expenses? 2,000 rupees. 2,000. So we have taken 3 expenses now. Wages ತಗೊಳ್ಳೋಂಗಿಲ್ಲ, ಆಲ್ರೆಡಿ ಇಲ್ಲಿ ವೇಜಸ್ ಮೇಲೆ ತಗೊಂಡಿದೀವಿ. ವೇಜಸ್ is considered direct expense, these are indirect expense. ಈ ಸ್ಯಾಲ್ರಿ ನಾವು ಮಂತ್ಲಿ ಕೊಡ್ತೀವ್ರಿ ಸ್ಟೂಡೆಂಟ್ಸ್, ಹೌದಿಲ್ರಿ? ಮ್ಯಾನೇಜರ್ ಸ್ಯಾಲ್ರಿ ಮಂತ್ಲಿ ಕೊಡ್ತೀವಿ, ಸ್ಟಾಫ್ ಸ್ಯಾಲ್ರಿ ಮಂತ್ಲಿ ಕೊಡ್ತೀವಿ. ಟ್ರೇಡ್ ಎಕ್ಸ್ಪೆನ್ಸ್ ಅಂದ್ರೆ ಟ್ರೇಡಿಂಗ್ ಆಕ್ಟಿವಿಟಿಗೆ ಮಾಡಿರೋಂತ ಎಕ್ಸ್ಪೆನ್ಸಸ್. ಅದು ಬಿಟ್ರೆ ಮತ್ತೇನು ಬರಲ್ರಿ ಇಲ್ಲಿ ತೆಳಗಿದ್ದು. ಟರ್ನ್ ದ ಪೇಜ್ ಅಂಡ್ ಐ ಥಿಂಕ್ ವಿ ಡನ್ ವಿತ್ ಕ್ಯಾಶ್ ಬುಕ್ ಐಟಮ್ಸ್. ಕ್ಯಾಶ್ ಬುಕ್ ನಾಗಿರೋ ಕೊಟ್ಟಿರೋ ಐಟಮ್ಸ್ ಮುಗಿದಿದೆ ನಮ್ದು. ದೇರ್ ಇಸ್ ನೋ ಬ್ಯಾಡ್ ಡೆಟ್, ದೇರ್ ಇಸ್ ನೋ ಡಿಸ್ಕೌಂಟ್, ದೇರ್ ಇಸ್ ನೋ ಎನಿ ಅದರ್ ಎಕ್ಸ್ಪೆನ್ಸಸ್. ಓಕೆ, ಲುಕ್ ಅಟ್ ದ ಅಡ್ಜಸ್ಟ್ಮೆಂಟ್. ಇದೆಲ್ಲ ಮುಗಿದ ಮೇಲೆ ಯಾವಾಗ್ಲೂ ಏನ್ ಮಾಡ್ಬೇಕು? ಅಡ್ಜಸ್ಟ್ಮೆಂಟ್ ನೋಡ್ಬೇಕು, ಅದರ್ ಇನ್ಫಾರ್ಮೇಶನ್ಸ್ ಅಂತ ನೋಡ್ಬೇಕು. ಅದ್ರಾಗ ಫಸ್ಟ್ ಒಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡ್ರಿ, ಮೇಕ್ ಪ್ರೊವಿಷನ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಟ್ 5%. 5% ಪ್ರೊವಿಷನ್ ಮಾಡಂತ ಹೇಳಿದ್ದಾರೆ. ಸಿ, ಪ್ರೊವಿಷನ್ ಈಸ್ ನಥಿಂಗ್ ಬಟ್ ವಾಟ್? ಇಟ್ ಈಸ್ ದ ಪ್ರಿಕಾಷನರಿ ಮೆಜರ್. ಪ್ರಿಕಾಷನರಿ ಅಂದ್ರ ನಮಗ್ ಲಾಸ್ ಆಗ್ಬಾರ್ದು ಅಂತ ಹೇಳಿ ನಾವು ಅಡ್ವಾನ್ಸ್ ಥಿಂಕ್ ಮಾಡ್ತೀವಿ. ನಮ್ ಪ್ರಾಫಿಟ್ ನಾಗಿದ್ ಒಂದು ಪಾರ್ಟ್ ತೆಗೆದಿಡ್ತೀವಿ. ಓಕೆ, ಅಂದ್ರೆ ಅಡ್ವಾನ್ಸ್ ನಾವು ಹಾಕ್ಬಿಡ್ತೀವಿ ಬಿಸ್ನೆಸ್ ನಾಗ. ನಮ್ದು ಲಾಸ್ ಆಗ್ತಂತ ನಮಗ್ ಗೊತ್ತಿರ್ತದಲ್ಲ. ಸೊ ಇದು ಒನ್ ಕೈಂಡ್ ಆಫ್ ಅಸ್ಯೂಮ್ಷನ್ ದಟ್ ಇಟ್ ಮೇ ವಿ ಮೇ ಇನ್ಕರ್ ದ ಲಾಸ್. ಓಕೆ, ಅದಕ್ಕೆ ಇದನ್ನ ನಾವು ಪ್ರೊವಿಷನ್ ಅಂತ ಮಾಡ್ಬೇಕು. ಸೊ ಎಷ್ಟ್ ಹೇಳಿದಾರೆ ನಮ್ಗ? 5% ಮಾಡ್ರಿ ಅಂತ ಹೇಳಾರೆ. 5% ಎದ್ರ ಮೇಲೆ ಮಾಡ್ಬೇಕಂದ್ರೆ ಡೆಟರ್ಸ್ ಅಮೌಂಟ್ ಮೇಲೆ. ಪ್ಲೀಸ್ ರಿಮೆಂಬರ್, ಪ್ರೊವಿಷನ್ಸ್ ಕ್ಯಾಲ್ಕುಲೇಷನ್ ಅಥವಾ ಬ್ಯಾಡ್ ಡೆಟ್ಸ್ ಕ್ಯಾಲ್ಕುಲೇಷನ್ ಕೊಟ್ರೆ ಯಾವಾಗ್ಲೂ ಕ್ಲೋಸಿಂಗ್ ಬ್ಯಾಲೆನ್ಸ್ ಮೇಲೆ ಮಾಡ್ಬೇಕು, ಓಪನಿಂಗ್ ಮೇಲೆ ಮಾಡಬಾರ್ದು. ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟದ್ರಿ? 88,000. ಹಿಯರ್ ಐ ಆಮ್ ರೈಟಿಂಗ್ ಇಟ್. ಸೊ ಡೆಟರ್ಸ್ 88,000. ಎಷ್ಟು ಪರ್ಸೆಂಟ್ ಹೇಳಿದಾರೆ ನಮ್ಗವರು? 5%. How much you are going to get? Is it correct? Debtors provision 88,000 into 5%. 5 divided by 100 ಮಾಡಿದ್ರೆ ಎಷ್ಟು ಬರ್ತದ? 4,400. ಓಕೆ, ಈ ಅಮೌಂಟ್ ನಾವಿಲ್ಲಿ ತಗೋಬೇಕು. ಸಿ, ಒಟ್ಟ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಬರೀ ನಮಗ್ ಪ್ರೊವಿಷನ್ ಎಷ್ಟು ಮಾಡಂತ ಹೇಳಲ್ಲ ಅಷ್ಟೇ ಇಲ್ಲಿ ತಗೋಬೇಕು. ವಿ ಶುಡ್ ನಾಟ್ ಟೇಕ್ ಡೆಟರ್ಸ್ ಅಮೌಂಟ್. ಈ ಡೆಟರ್ಸ್ ಅಮೌಂಟ್ ತಗೋಬಾರ್ದು, ಬರೀ ಪ್ರೊವಿಷನ್ ಅಮೌಂಟ್ ಅಷ್ಟೇ ತಗೋಬೇಕು. ಓಕೆ, ಇದನ್ನ ಎಷ್ಟು ಬಂತು ಅಷ್ಟೇ ತಗೋಬೇಕು. ಸೊ ಟು provision for doubtful debts. It is also called as PDD. PDD ಅಂತನೂ ಹೇಳಬಹುದು ನೀವು, ಬ್ರಾಕೆಟ್ ನಾಗ ಬರಿತೀನಿ ನೋಡ್ರಿ, PDD. How much is that? 4,400.
This is called provision for doubtful debts. Provision for doubtful debts, PDD ಅಂತ ಹೇಳ್ತೀವಿ, 4400. ಓಕೆ, ನೆಕ್ಸ್ಟ್ ಸೆಕೆಂಡ್ ಅಡ್ಜಸ್ಟ್ಮೆಂಟ್ ಏನ್ ಹೇಳಿದಾರೆ ನೋಡ್ರಿ ಸ್ಟೂಡೆಂಟ್ಸ್. ನೆನಪಿಟ್ಕೋಬೇಕು, ಯಾವಾಗ್ಲೂ ನಮಗ್ ಪ್ರೊವಿಷನ್ ಎಷ್ಟು ಮಾಡಂತ ಹೇಳ್ತಾರಲ್ಲ ಅಷ್ಟೇ ಅಮೌಂಟ್ ಬರಿಬೇಕು, ಕ್ಯಾಲ್ಕುಲೇಷನ್ ಮಾಡಿದ ಅಮೌಂಟ್ ಅಷ್ಟೇ ಬರಿಬೇಕು. ಓಕೆ, ಈ ಅಮೌಂಟ್ ಬರಿಬಾರ್ದು, 88,000 ಬರಿಬಾರ್ದು, 4,400 ಅಷ್ಟೇ ಬರಿಬೇಕು. Next is depreciate machinery by 20%. So Nirmal has given the answer correct. So 20% depreciation ಮಾಡಂತ ಹೇಳಿದಾರೆ. I am removing this upper part students. I am going to write here. Okay, depreciation ಮಾಡೋಣ ಅಂತಿಲ್ಲಿ. 2. Depreciation on machinery. This is just a short form. Okay, depreciation ಅನ್ಲಿಕ್ಕಿದು short form ರೀ. What is the value of machinery students here? The value of machinery is 20,000. Closing balance ಮೇಲೆ ಮಾಡ್ಬೇಕು ಯಾವಾಗ್ಲೂ. So 20,000 into 20%. How much? 4,000. Here I am returned. So depreciation on machinery 20,000 into 20 divided by 100, 4,000. Last adjustment is very important. Last adjustment ಏನ್ ಹೇಳಿದಾರೆ ಒಂದ್ ಸ್ವಲ್ಪ ಲಕ್ಷ ಕೊಡ್ರಿ ಇಲ್ಲಿ. The manager is entitled to commission at 5% on the net profit. ಇಲ್ಲಿ ನಮ್ಗೆ ಏನ್ ಹೇಳಾರಂದ್ರ, ಪ್ಲೀಸ್ ಸ್ಟೂಡೆಂಟ್ಸ್ ನೀವಿನ್ನ ಗ್ರಾಸ್ ನೆಟ್ ಪ್ರಾಫಿಟ್ ತೆಗಿಬೇಡ್ರಿ, ನಾವಿಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಬೇಕು. ಇದನ್ನೆಲ್ಲ ಹೇಳೋದನ್ನ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ ಇಲ್ಲಿ. See that last adjustment, the manager is entitled to commission. So manager ಗೆ ನಾವು salary ಕೊಡ್ತೀವಿ, and he is entitled means he is having right to take the commission also. ಮ್ಯಾನೇಜರ್ ನಮ್ಮ ಹತ್ರ ಇದಾನಲ್ಲ, ಅವನಿಗೆ ನಾವು ಕಮಿಷನ್ ಕೊಡ್ಬೇಕು, ಯಾಕಂದ್ರೆ ಕಮಿಷನ್ ತಗೊಳ್ಳೋ ಹಕ್ಕು ಅವನಿಗೆ ಅದ ರೀ. He is entitled to commission at 5% on the net profit. ಸೊ ನಮ್ದು ಎಷ್ಟು ನೆಟ್ ಪ್ರಾಫಿಟ್ ಆಗ್ತದಲ್ಲ ಅದರ ಮೇಲೆ ಅವನಿಗೆ 5% ನೀವು ಕಮಿಷನ್ ಕೊಡ್ಬೇಕು ಅಂತ ಅವ್ರು ಹೇಳಿದಾರ್ರಿ. ಕಮಿಷನ್ ತಗೊಳ್ಳೋ ಹಕ್ಕು ಅವನಿಗೆ ಅದ ಅಂತ ಹೇಳಿದಾರೆ. ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್ ಅಂದ್ರ ನೆಟ್ ಪ್ರಾಫಿಟ್ ನಾಗ ನೀವು 5% ಕೊಡ್ಬೇಕು. ಅದ್ರ ಆ ಕಮಿಷನ್ ಚಾರ್ಜ್ ಮಾಡಿದ್ಮೇಲೆ ನೀವು ಕ್ಯಾಲ್ಕುಲೇಷನ್ ಮಾಡ್ಬೇಕು. ದೇರ್ ಆರ್ 2 types, ಆಫ್ಟರ್ ಚಾರ್ಜಿಂಗ್ ಅಂಡ್ ಬಿಫೋರ್ ಚಾರ್ಜಿಂಗ್. ಅರ್ಥ ಆಗ್ತದ? ಇಲ್ಲಿ ಫಸ್ಟ್ ಪಾಯಿಂಟ್ ಏನ್ ತಿಳ್ಕೊಬೇಕು ಅಂದ್ರೆ, ಮ್ಯಾನೇಜರ್ ಹ್ಯಾಸ್ ಟು ಹ್ಯಾವ್ ಅ ರೈಟ್ ಟು ಟೇಕ್ ದ ಕಮಿಷನ್. ಓಕೆ, ಮ್ಯಾನೇಜರಿಗೆ ನಾವು ಕಮಿಷನ್ ಕೊಡ್ತೀವಿ ಅಂತ ಹೇಳಿವಿ, ಅವ್ನಿಗೆ ಕಮಿಷನ್ ನಾವು ಕೊಡ್ತೀವಿ. ದಿಸ್ ಈಸ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಈಸ್ ವಾಟ್, ಹಿಯರ್ ದೇರ್ ಆರ್ 2 situations. ಯೂಶುವಲಿ 2 situations ಬರ್ತಾವ. ಒಂದು ಆಫ್ಟರ್ ಚಾರ್ಜಿಂಗ್ ದ ಕಮಿಷನ್, ಅನದರ್ ಒನ್ ಈಸ್ ಬಿಫೋರ್ ಚಾರ್ಜಿಂಗ್ ದ ಕಮಿಷನ್. ನಮ್ಗೆ ಇಲ್ಲಿ ಯಾವ ಸಿಚುವೇಶನ್ ಕೊಟ್ರಂದ್ರೆ ಆಫ್ಟರ್ ಚಾರ್ಜಿಂಗ್ ಸಚ್ ಕಮಿಷನ್. ಆಫ್ಟರ್ ಚಾರ್ಜಿಂಗ್ ಈಸ್ ನಥಿಂಗ್ ಬಟ್, ಇಲ್ಲಿ ನಮ್ಗೆ ಕಮಿಷನ್ ಈಗ ಚಾರ್ಜ್ ಇದ್ರಾಗ ನಮ್ದು ಇನ್ಕ್ಲೂಡೆಡ್ ಇಲ್ಲ. ಓಕೆ, ನಮ್ದು ಗ್ರಾಸ್ ಪ್ರಾಫಿಟ್ ನಾಗದು ಸಾರಿ ನೆಟ್ ಪ್ರಾಫಿಟ್ ನಾಗದು ಇನ್ಕ್ಲೂಡೆಡ್ ಇಲ್ಲ. ನಾವೇನ್ ಮಾಡ್ಬೇಕು ಈಗ, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಇನ್ನೊಂದು ಸಿಚುವೇಶನ್ ಏನ್ ಬರ್ತದ, ಬಿಫೋರ್ ಚಾರ್ಜಿಂಗ್ ಅಂತ ಬರ್ತದ. ಬಿಫೋರ್ ಚಾರ್ಜಿಂಗ್ ಅಂತ ಅದ್ರಾಗ ನಾವು ಕೂಡ್ಸೇ ಇಲ್ಲ ಅಂತ ಹೇಳಿ ಬರ್ತದ. ಈ ಆಫ್ಟರ್ ಚಾರ್ಜಿಂಗ್ ನೆಟ್ ಪ್ರಾಫಿಟ್ ಈಸ್ ನಥಿಂಗ್ ಬಟ್ ವಿ ಹ್ಯಾವ್ ಟು ಫಸ್ಟ್ ಕ್ಯಾಲ್ಕುಲೇಟ್ ಅವರ್ ನೆಟ್ ಪ್ರಾಫಿಟ್. ಸಿಚುವೇಶನ್ ಹೇಳ್ತೀನಿ ಕೇಳ್ರಿ. ಈಗ ನಾವು ಮೊದಲು ಏನ್ ಮಾಡ್ಬೇಕು, ನಮ್ ನೆಟ್ ಪ್ರಾಫಿಟ್ ಫೈಂಡ್ ಔಟ್ ಮಾಡ್ಬೇಕು. ನೆಟ್ ಪ್ರಾಫಿಟ್ ಫೈಂಡ್ ಔಟ್ ಮಾಡಿ ಆದ್ಮೇಲೆ ನಾವ್ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಗೋ ಫಾರ್ ಕ್ಯಾಲ್ಕುಲೇಟಿಂಗ್ ದ ಕಮಿಷನ್. ಕಮಿಷನ್ ಚಾರ್ಜ್ ಎಷ್ಟಾಗ್ತಂತ ಕ್ಯಾಲ್ಕುಲೇಟ್ ಮಾಡ್ಬೇಕು. ಫಾರ್ ದಿಸ್ ವಿ ಹ್ಯಾವ್ ಟು ಡ್ರಾ ಒನ್ ವರ್ಕಿಂಗ್ ನೋಟ್. ನಿಮಗೊಂದು ವರ್ಕಿಂಗ್ ನೋಟ್ ನ ಹಾಕಿಸ್ತೇನೆ. ಓಕೆ, ಸಿ ಈಗ ಟೈಮ್ ಮುಗೀತು. ಅಂಡರ್ಸ್ಟ್ಯಾಂಡಿಂಗ್ ಸ್ಟೂಡೆಂಟ್ಸ್?